ಬೆಂಗಳೂರಿನಲ್ಲಿ 7 ಕೋಟಿ ರೂಪಾಯಿಗಳ ಹಗಲು ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಗರ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ನಿನ್ನೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಾದ್ಯಂತ ನಾಕಾಬಂದಿ ಹಾಕಿ ಪರಿಶೀಲನೆ ನಡೆಸಲು ಸೂಚನೆ ನೀಡಲಾಗಿದ್ದು, ಇಬ್ಬರು ಹೆಚ್ಚುವರಿ ಪೊಲೀಸ್ ಮತ್ತು ಡಿಸಿಪಿಯಿಂದ ತನಿಖೆ ನಡೀತಾ ಇದೆ. ಮೇಲ್ನೋಟಕ್ಕೆ ಸಿಎಂಎಸ್ ಸಿಬ್ಬಂದಿಯಿಂದ ಮೇಲೂ ಅನುಮಾನ ವ್ಯಕ್ತವಾಗಿದ್ದು, ಘಟನೆ ನಡೆದ ಬಳಿಕ ತಡವಾಗಿ ಮಾಹಿತಿ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಚಾಲಕ, ಇಬ್ಬರು ಗನ್ಮೆನ್ಗಳು ಹಾಗೂ ಓರ್ವ ಹಣ ಡೆಪಾಸಿಟ್ ಮಾಡುವ ಸಿಬ್ಬಂದಿಯನ್ನ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ. ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಇನ್ಸಿಡೆಂಟ್ ಈಗ ಮಧ್ಯಾಹ್ನ ರಿಪೋರ್ಟ್ ಆಗಿದೆ ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲಿ. ನಮ್ಮ ಟೀಮ್ಸ್ ಅವರು ಒಂದು ಸೀನಿಯರ್ ಆಫೀಸರ್ಸ್ ಹೋಗಿದ್ದಾರೆ ಅಲ್ಲಿಗೆ, ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಅವರು. ಮತ್ತು ಯಾವುದು ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಏನು ಮಾಹಿತಿ ಇತ್ತು ಆ ಪ್ರಕಾರ ನಾವು ನಾಕಾಬಂದಿ ಮಾಡಿದ್ದೀವಿ ಮತ್ತು ಅಲ್ಲಿ ಚೆಕಿಂಗ್ ನಡೀತಾ ಇದೆ. ಇಲ್ಲಿವರೆಗೆ ಮಾಹಿತಿ ಪ್ರಕಾರ HDFC ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಕ್ಯಾಶ್ ಮೂವ್ ಮಾಡ್ತಿದ್ರು. ಆ ಟೈಮಲ್ಲಿ ಇದು ಇವರು ಕೊಟ್ಟಿದ್ದು ಅವ್ರ ಕಡೆ ಕ್ಯಾಶ್ ವ್ಯಾನಿಂದ ಶಿಫ್ಟ್ ಮಾಡಿ ಬೇರೆ ಬೇರೆ ಗಾಡಿಗೆ ತೊಗೊಂಡೋಗಿರೋ ಅಂತ ಮಾಹಿತಿ ಬಂದಿದೆ. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ದು ಏನೇನು ಕ್ಲೂಸ್ ನಮಗೆ ಬಂದಿದೆ ಅದಾದಮೇಲೆ ನಾವು ವರ್ಕೌಟ್ ಮಾಡ್ತಾಯಿದ್ವಿ. ನೋಡಬೇಕು, ಈಗ ಟೀಮ್ಸ್ ಎಲ್ಲ ಕರೀತಾರೆ. ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಎಷ್ಟು ಜನ ಬಂದಿದ್ರಂತೆ? ನಾನೀಗ ಹೇಳಿದ್ರೆ ನಮ್ಮ ಸೀನಿಯರ್ ಆಫೀಸರ್ಸ್, ಜಾಯಿಂಟ್ ಕಮಿಷನರ್ ಕ್ರೈಮ್ ಬೆಸ್ಟ್ ಅವರು ಎಲ್ಲ ಅಲ್ಲೇ ಇದ್ದಾರೆ. ಯಾಕಂದರೆ ಇನಿಷಿಯಲಿ ಆ ಡ್ರೈವರ್ ಅವರು ಕೆಲವು ಸ್ಟೇಟ್ಮೆಂಟ್ ಬೇರೆ ಟೈಮ್ ಮತ್ತು ಬೇರೆ ಕೊಡ್ತಾಯಿದ್ರು ಅವರು. ಸೊ ಎಲ್ಲ ಪೂರ್ತಿ ಸ್ಟೇಟ್ಮೆಂಟ್ ಅದಾದ ಮೇಲೆ ನಾವು ಒಂದು ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಆದರೂ ಕೆಲವು ಆಲ್ರೆಡಿ ಮಾಹಿತಿ ನಮಗೆ ಏನೋ ಬಂದಿದ್ದು ಆ ಆಧಾರ ಮೇಲೆ ನಾವು ನಾಲ್ಕಲ್ಲಿ ಮಾಡಿದ್ದೀವಿ. ಮತ್ತು ಅಲ್ಲಿ ನಮ್ಮ ಪೊಲೀಸ್ ಟೀಮ್ಸ್ ಬೇರೆ ಬೇರೆ ಕಡೆ ಹೋಗಿದ್ರು. ಎಲ್ಲ ನಾವು ಈ ಕೇಸಲ್ಲಿ ಸರ್, ಅವರು ಹೇಳೋ ಪ್ರಕಾರ ಅಲ್ಲಿ ದಾಳಿ ಮಾಡಿ ಅವರನ್ನು ಹೆದರಿಸಿ ತಗೊಂಡು ಹೋಗಿರುವಂಥದ್ದು ಅಥವಾ ಹೇಗೆ ಸರ್? ನಾನು ನಿಮಗೆ ಹೇಳಿದ್ದೆ, ಈಗ ಯಾಕೆಂದರೆ ಕೇಸ್ ಈಗ ರಿಜಿಸ್ಟರ್ ಆಗ್ತಾ ಇದೆ. ಸೊ ಕಂಪ್ಲೇನೆಂಟ್ ಅವರು ಕರೆಕ್ಟಾಗಿ ಈಗ ಮಾಹಿತಿ ಇನಿಷಿಯಲಿ ಬೇರೆ ಕೊಟ್ಟರು, ಈಗ ಬೇರೆ ಕೊಡ್ತಾರೆ. ಅವರು ನೋಡ್ಬಿಟ್ಟು ನಾವು ಕಂಪ್ಲೇಂಟ್ ಆದಮೇಲೆ ಸರ್ ವೆಹಿಕಲ್ ಅಲ್ಲಿ ಗನ್ನಿ ಅವ್ರ ಹತ್ರನೂ ವೆಪನ್ಸ್ ಇತ್ತು ಸರ್. ಆದ್ರೂ ಇನ್ನು ಅವರು ವೆಪನ್ಸ್ ಇತ್ತು ಅವ್ರ ಹತ್ರನು. ಅದು ತುಂಬ ಸಸ್ಪೆಕ್ಟ್ ಇದೆ ಸ್ವಲ್ಪ ಇವ್ರನ್ನ ನೋಡಿದಾಗ. ಈಗ ನಾವು ಏನು ಹೇಳಲಿಕ್ಕೆ ಪ್ರಶ್ನೆ ಇಲ್ಲ. ಇವರು ಕೊಟ್ಟಿಗೆ ಹೋಗಿದ್ದೆ, ಅದು ನಿಜ ಕಾಣ್ತಿದೆ. ಅದು ಹೇಗೆ ಹೋಯಿತು, ಏನು ಹೋಯಿತು ಅದರ ಬಗ್ಗೆ ಯಾರ ಹಿಂದೆ ಸರ್ ಅದರಲ್ಲಿ ಇದ್ದಿದ್ದು 7 ಕೋಟಿ ಅಂತ ಹೇಳಿದ್ರೆ ಬಟ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಬಂದಿದೆ. ಎಕ್ಸಾಕ್ಟ್ ಅಮೌಂಟ್ ಕೂಡ ನಮಗೆ ಲಿಖಿತವಾಗಿ ಅವ್ರಿಗೆ ಕೊಟ್ಟಿಲ್ಲ. ಯಾಕೆಂದರೆ ಅವ್ರ ಟೀಮ್ ಅವರು ನಮಗೆ ಇನ್ಫಾರ್ಮ್ ಮಾಡಿದ್ರು ಲೇಟ್ ಆಗಿದೆ. ಈಗ ಸದ್ಯಕ್ಕೆ ಸಿದ್ದಾಪುರ ಸ್ಟೇಷನ್ಗೆ ಎಲ್ಲ ನಡೀತಾ ಇದೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಬೆಂಗಳೂರು.